ನಮಸ್ಕಾರ. ನಾನು ಡಾಕ್ಟರ್ ಹರೀಶ್ ಬಾಬು, ರಿಜಿಸ್ಟ್ರಾರ್, ಕರ್ನಾಟಕ ಆಯುರ್ವೇದ ಯುನಾನಿ ಪ್ರಾಕ್ಟೀಷನರ್ಸ್ ಬೋರ್ಡ್. ಕರ್ನಾಟಕದಲ್ಲಿ ಈಗ ಸರಿಸುಮಾರು 39,000 ಬಯೋಮೆಟ್ರಿಕ್ ಆದಂಥ ಆಯುರ್ವೇದ ವೈದ್ಯರು, 2,000 ಚಿಲ್ಲರೆ ಯುನಾನಿ ವೈದ್ಯರು, 2,000 ಚಿಲ್ಲರೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯರು ಮತ್ತು ಸಿದ್ಧ ಮತ್ತು ಸೋವರಿಪ ವೈದ್ಯರು ಕರ್ನಾಟಕದಲ್ಲಿ ನಮ್ಮ ಬೋರ್ಡಲ್ಲಿ ರಿಜಿಸ್ಟರ್ ಆಗಿ ಇವತ್ತು ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ಆಯುಷ್ ಪದ್ಧತಿಗಳು ನಮ್ಮದೇ ಆದಂಥ ಒಂದು ಭಾರತದ ಒಂದು ಇಡೀ ವಿಶ್ವಕ್ಕೆ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಆಯುರ್ವೇದ ಆಗ್ಬೋದು, ಯೋಗ ಆಗ್ಬೋದು, ಸಿದ್ಧ ಆಗ್ಬೋದು, ಈ ಎಲ್ಲ ಪದ್ಧತಿಗಳು ಪ್ರಾಚೀನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದ್ದಂಥ ಪದ್ಧತಿಗಳು. 200 ವರ್ಷಗಳ ಹಿಂದೆ ಯಾರಿಗೆ ಕಾಯಿಲೆ ಬಂದರೂ ಕೂಡ ಅವರು ಮಾಡ್ರನ್ ಸಿಸ್ಟಮ್ಗೇನು ಮೊರೆ ಹೋಗ್ತಾ ಇರಲಿಲ್ಲ. ಮಾಡ್ರನ್ ಸಿಸ್ಟಮ್ 200 ವರ್ಷಗಳಿಂದ ಈಚೆಗೆ ಬಂದಿರೋವಂಥದ್ದು. ಅದಕ್ಕೆ ಮುಂಚೆನೂ ಯಾರಿಗೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಕಾಡಿದೆ ಅಂತ ಹೇಳಿದ್ರೆ ನಮ್ಮದೇ ಆದಂಥ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದಂಥ ಟೈಮ್ ಟೆಸ್ಟೆಡ್ ಥೆರಪೀಸ್ ಆದಂಥ ಯೋಗ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಈ ಪದ್ಧತಿಗಳ ಮುಖಾಂತರ ಜನ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರು. ಪ್ರಕೃತಿ ಚಿಕಿತ್ಸೆಯ ಉಪವಾಸದ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಈ ಒಂದು ಆಯುಷ್ ಪದ್ಧತಿಗಳು ಈ ಒಂದು ಮೇನ್ ಸ್ಟ್ರೀಮ್ ಆಗೋದಕ್ಕೆ ಸಮಯ ಬಂದಿದೆ. ಯಾಕೆಂತ ಹೇಳಿದ್ರೆ ಇಷ್ಟು ವರ್ಷ ನಾವು ಕಳೆದ ಒಂದು 50-60 ವರ್ಷಗಳಲ್ಲಿ ಅದನ್ನು ಸಾಕಷ್ಟು ಇಗ್ನೋರ್ ಮಾಡಿದೆವು. ಆದರೆ ಈ ಕೊರೋನಾ ಕಾಲದಲ್ಲಿ ಮಾಡ್ರನ್ ಸಿಸ್ಟಮ್ ಜೊತೆಗೆ ಯಾರ್ಯಾರು ನಮ್ಮ ಆಯುಷ್ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೋ ಅವರು ಎಲ್ಲರ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಣೆ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಆ ಸಮಯದಲ್ಲಿ ನಮ್ಮ ವೈದ್ಯರು ಕೂಡ, ಆಯುಷ್ ವೈದ್ಯರು ತುಂಬ ಎಲ್ಲರೂ ಕೂಡ ಆ ಒಂದು ಕೊರೋನಾ ಕಾಲದಲ್ಲಿ ಬೇಕಾದಂಥ ಎಲ್ಲ ರೀತಿಯ ಒಂದು ಸೇವೆಗಳನ್ನು ಕೂಡ ಮಾಡಿದ್ದಾರೆ. ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ, ಚಿಕಿತ್ಸಾಲಯಗಳಲ್ಲಿ ಇದಕ್ಕೆ ಬೇಕಾದಂಥ ಸೇವೆಗಳನ್ನು ಮಾಡಿದ್ದಾರೆ. ಯಾರೆಲ್ಲ ಈ ಒಂದು ಕೊರೋನಾ ಕಾಲದಲ್ಲಿ ಯಾರಿಗೆಲ್ಲನೂ ಒಂದು ಕಾಯಿಲೆಯಿಂದ ಅಫೆಕ್ಟ್ ಆದರೋ ಅವರು ತಮ್ಮ ಒಂದು ಮಾಮೂಲಿ ಮೆಡಿಸಿನ್ ಜೊತೆಗೆ ಆಯುರ್ವೇದವನ್ನು ಅಥವಾ ಬೇರೆ ಔಷಧಿಗಳನ್ನು, ನಮ್ಮ ದೇಸಿ ಪದ್ಧತಿಯ ಔಷಧಿಗಳನ್ನು ಯಾರೆಲ್ಲ ಅಳವಡಿಸ್ಕೊಂಡ್ರೋ ಅವರ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿ ಸುಧಾರಣೆ ಆಗಿದೆ. ಹಾಗಾಗಿ ಇವತ್ತಿನ ದಿನ ಈ ಆಯುಷ್ ಪದ್ಧತಿಗಳು ನಮ್ಮ ಮೇನ್ ಸ್ಟ್ರೀಮಿಗೆ ಬರಬೇಕು. ಬಂದರೆ ಖಂಡಿತವಾಗಿ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಮುಖಾಂತರ ಖಂಡಿತವಾಗಿ ಇದು ನಮ್ಮ ಜನರ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗ್ತದೆ, ಕಡಿಮೆ ಖರ್ಚಿನಲ್ಲಿ ಸುಧಾರಣೆ ಆಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ಅಂತ ಹೇಳಿದ್ರೆ ನಮ್ಮ ಎಲ್ಲ ಒಂದು ಸಹಕಾರ, ಸಹಯೋಗ ಮತ್ತು ಎಲ್ಲರ ಒಂದು ಸಹಯೋಗದಿಂದ ಈ ಒಂದು ಮೇನ್ ಸ್ಟ್ರೀಮಿಂಗ್ ಆಫ್ ಆಯುಷನ್ನು ಮಾಡೋದಕ್ಕೆ ಖಂಡಿತ ಸಹಕಾರ ಆಗ್ತದೆ. ಎಲ್ಲರೂ ಕೂಡ ಈ ಒಂದು ಏನು ಗ್ಲೋಬಲ್ ವೆಲ್ನೆಸ್ ಕಾನ್ಫರೆನ್ಸ್ ನಡೀತಾ ಇದೆ ಅದರಲ್ಲಿ ಆ ಒಂದು ಆಯುಷ್ ಪದ್ಧತಿಗಳ ಒಂದು ಅನಾವರಣ ನಾವೆಲ್ಲರೂ ಗಮನಿಸ್ಬೋದು. ಹಾಗಾಗಿ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ.